ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತು ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕರೆ ಏನು ಮಾಡಬೇಕು, ಇದು ನಿಮಗೆ ಸಿಕ್ಕಿದ್ದು ಯಾಕೆ ಗೊತ್ತಾ ಅಂತ ಪ್ರಶ್ನೆ. ಕೆಲವು ಜನಗೆ ರಸ್ತೆಯಲ್ಲಿ ಹೋಗುವಾಗ ನಾವು 1 ರೂಪಾಯಿ ಕಾಯಿನ್ ಆಗಿರಲಿ, 10 ರೂಪಾಯಿ ಆಗಿರಲಿ, ಹೋಗುವಂಥ ಸಮಯದಲ್ಲಿ ನಮಗೆ ಹಣನ ಸಿಗುತ್ತೆ. ಸಿಗುವ ಟೈಮಲ್ಲಿ ನಾವು ಎತ್ತಿಬಿಟ್ಟು ಪರ್ಸಲ್ಲಿ ಇಕ್ಕೊತೇವೆ. ಸುಮಾರು ಜನ ಏನು ಮಾಡ್ತಾರೆ, ಎತ್ತಿಕೊಳ್ಳಲ್ಲ. ಹಾಗಾಗಿಬಿಟ್ಟು ಯಾವುದೇ ಕಾರಣಕ್ಕೆ ಹಣವನ್ನು ನಮಗೆ ಸಿಕ್ಕಿದರೆ ಅದು 1 ರೂಪಾಯಿ ಆದರೂ ಪರವಾಗಿಲ್ಲ, ತಗೊಂಡ್ಬಿಟ್ಟು ಪರ್ಸಲ್ಲಿ ಇಕ್ಕೋಬಹುದು. ಇವತ್ತು ಅದರ ಬಗ್ಗೆನೇ ನಾನು ಮಾಹಿತಿ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕರೆ ಏನು ಮಾಡಬೇಕು, ಇದು ನಿಮಗೆ ಸಿಕ್ಕಿದ್ದು ಯಾಕೆ ಗೊತ್ತಾ ಅಂತ ಪ್ರಶ್ನೆ. ಹಣ ಸಿಕ್ಕರೆ ಏನರ್ಥ ಅಂತ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ರಸ್ತೆಯಲ್ಲಿ ಹಣ ನಿಮಗೆ ಸಿಕ್ಕರೆ ಅದನ್ನು ನಿಮ್ಮ ಪೂರ್ವ ಜನ್ಮ ಆಶೀರ್ವಾದ ಅಂತ ತಿಳ್ಕೊಬಹುದು ನಾವು. ಈ ರೀತಿ ರಸ್ತೆಯಲ್ಲಿ ಹಣ ನಿಮಗೆ ಸಿಕ್ಕರೆ ಅದನ್ನು ನಿಮ್ಮ ಪೂರ್ವ ಜನ್ಮದ ಆಶೀರ್ವಾದ ಎಂದು ಪರಿಗಣಿಸಿ ಅವರು ಇರುವ ಜಾಗದಿಂದ ನಿಮ್ಮನ್ನು ಹರಸುತ್ತಿದ್ದಾರೆ ಅಂತ ಮಾಹಿತಿ. ರಸ್ತೆಯಲ್ಲಿ ಹಣ ಸಿಕ್ಕರೆ ಲಕ್ಷ್ಮಿ ನಿಮ್ಮನ್ನು ಆರಿಸಿದಾಳೆ ಎಂದರ್ಥ. ಅಂದರೆ ಲಕ್ಷ್ಮೀ ದೇವಿ ನಿಮ್ಮನ್ನು ಆರಿಸಿದಾಳೆ ಅಂತ ಅರ್ಥ. ನೀವು ಶೀಘ್ರವೇ ನೂತನ ಕೆಲಸ ಆರಂಭಿಸಿ ಹಣ ಗಳಿಸುತ್ತೀರಿ. ನಿಮ್ಮ ಆರ್ಥಿಕ ಕಷ್ಟಗಳನ್ನು ಕಡಿಮೆಯಾಗುತ್ತದೆ. ನಿಮ್ಮ ಬಳಿ ಲಕ್ಷ್ಮಿ ಸದಾ ನೆಲೆಸಲು ಬಂದಿದ್ದಾಳೆ ಎಂದು ಅರ್ಥವಂತೆ. ರಸ್ತೆಯಲ್ಲಿ ಹಣ ಸಿಗೋದು ಕಾಮನ್, ಸಹಜ. ರಸ್ತೆಯಲ್ಲಿ ಹಣ ಕಾಮನ್. ಯಾರಿಗಾದ್ರೂ ಕೈಯಿಂದ ಬಿದ್ದಿರುತ್ತೆ, ಪರ್ಸಿಂದ ಬಿದ್ದಿರುತ್ತೆ, ಜೋಬಿಂದ ಬಿದ್ದಿರುತ್ತೆ. ಆವಾಗ ನಾವು ಏನು ಮಾಡಬೇಕು, ಅದು ಕಾಯಿನ್ನ ಎತ್ಕೊಳ್ಳಿ. ನೋಟ್ ಆಗಿದ್ರೂ ಸರಿ, ಕಾಯಿನ್ ಆಗಿದ್ರೂ ಸರಿ. ರಸ್ತೆಯಲ್ಲಿ ಹಣ ಸಿಗೋದು ಕಾಮನ್ ವಿಷಯ ಅಲ್ಲ. ಎಲ್ಲರೂ ತಮ್ಮ ಹಣವನ್ನು ಎಲ್ಲಕ್ಕಿಂತ ಹೆಚ್ಚು ಜಾಗ್ರತೆ ಮಾಡಿ ಇಟ್ಕೊಳ್ಳುತ್ತಾರೆ. ಹೌದು, ಬೀಳದೆ ಇರ್ತಾರೆ. ಕೈಯಾಗಿರಲಿ, ಪರ್ಸಲ್ಲಿ ಇದ್ದರೆ ಜಾಗೃತೆಯಾಗಿ ಇಟ್ಕೊಳ್ಳುತ್ತಾರೆ. ಹೀಗಿರುವಾಗ ದುಡ್ಡು ನೆಲಕ್ಕೆ ಬೀಳುವುದು ಅಥವಾ ಬಿದ್ದ ಹಣ ಗಮನಕ್ಕೆ ಬಾರದೇ ಇರುವುದು ಅಪರೂಪ ತಾನೆ. ಇಷ್ಟೆಲ್ಲ ಕಡಿಮೆ ಚಾನ್ಸ್ ಇದ್ದರೂ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕಿದ್ರೆ ಎಂದರೆ ಅದಕ್ಕೆ ಅರ್ಥ ಇದೆ ಅಂತ. ನಾಣ್ಯ ಕಂಡರೆ ಖಂಡಿತ ಎತ್ತಿ ಬ್ಯಾಗ್ ಒಳಗೆ ಹಾಕಿಕೊಳ್ಳಿ ಸ್ನೇಹಿತರೆ. ಅದು ಎಷ್ಟಾದರೂ ಆಗಿರಲಿ, ಒಂದು ರಸ್ತೆ ಹೋಗುವಾಗ ಒಂದು ನಾಣ್ಯ ಸಿಕ್ಕಿದರೆ ಎತ್ತಿಬಿಟ್ಟು ನಮ್ಮ ಪರ್ಸಲ್ಲಿ ಹಾಕ್ಕೊಳ್ಳಿ. ನಿಮಗೆ ಯಾಕೆ ಹಣ ಸಿಕ್ಕಿದೆ ಎಂದು ಆಲೋಚನೆ ಇದೆಯಾ? ಅದು ಲಕ್ಷ್ಮೀದೇವಿ ನಮಗೆ ನಾನು ಇದ್ದೀನಿ, ನಿಂದ ಹಣ ಧಾನ್ಯ ಸಂಪಾದಿಸ್ತಾನೆ, ನಾನು ಹೇಗೆ ಕೊಡುವೆ ಅಂದ್ಬಿಟ್ಟು ನಮಗೆ ಮಾಹಿತಿನ ತಿಳಿಸುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ, ನನಗೆ ಗೊತ್ತಿರುವಂಥ ಮಾಹಿತಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಎಂಟನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.